ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಅಪಾರ್ಟ್ಮೆಂಟ್ನ ಗೋಡೆ ಕುಸಿದಿರುವಂಥದ್ದು. ನಾನೀಗ ನಿಮಗೆ ದೃಶ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇದು ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ಗೆ ಕಟ್ಟಿರುವಂತಹ ಕಾಂಪೌಂಡ್ ಆಗಿತ್ತು. ಈ ಕಾಂಪೌಂಡ್ ಕುಸಿದಿರುವ ಕಾರಣವೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅಪಾರ್ಟ್ಮೆಂಟ್ ಒಳಗಡೆ ಬಂದಿದೆ. ಅಂದ್ರೆ ಇದರ ಪಕ್ಕದಲ್ಲಿ ಯಲಹಂಕ ಕೆರೆ ಇದೆ. ಮಳೆ ಹೆಚ್ಚಾದ ಕಾರಣದಿಂದ ಆ ಕೆರೆ ತುಂಬಿ ಕೋಡಿ ಹರಿದಿದೆ. ಅದರ ಒಂದು ನೀರಿನ ಪ್ರಮಾಣ ಹೆಚ್ಚು ಹರಿದಿದ್ದರಿಂದ ಇಲ್ಲಿ ಕಾಂಪೌಂಡ್ ಏನು ಈಗಾಗಲೇ ಮೊದಲೇ ಬಿರುಕು ಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ಇದು ಸುಮಾರು 20 ವರ್ಷಕ್ಕೂ ಹಳೆಯದಾಗಿ ಕಟ್ಟಿದಂತಹ ಕಾಂಪೌಂಡ್ ಇದು. ಆ ಕಾರಣದಿಂದ ಮೊದಲೇ ಬಿರುಕು ಬಿಟ್ಟಿತ್ತು. ಜೊತೆಗೆ ನೀರಿನ ಪ್ರಮಾಣವು ಹೆಚ್ಚು ಹರಿದ ಕಾರಣ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ ಅಂತ ಹೇಳಿದ್ರೆ ಕಳೆದ ರಾತ್ರಿ 8:30 ಸಮಯದಲ್ಲಿ ಈ ಘಟನೆ ನಡೆದಿದೆ. ಸೊ ಎಷ್ಟರ ಮಟ್ಟಿಗೆ ಇದರೊಂದು ನೀರು ಫೋರ್ಸ್ ಹರಿದಿದೆ ಅಂತ ಹೇಳಿದ್ರೆ ಕಾಂಪೌಂಡ್ನ ಗೋಡೆನ ಕಲ್ಲುಗಳು ನೀವು ನೋಡ್ತಾ ಇರಬಹುದು. ಇಲ್ಲಿ ಅಪಾರ್ಟ್ಮೆಂಟ್ ವರೆಗೂ ಚಿಮ್ಮಿದೆ, ಅಂದ್ರೆ ಅಷ್ಟು ದೂರವಾಗಿ ಬಂದು ಇಲ್ಲಿ ಬಿದ್ದಿರುವಂತ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಈ ಕಾಂಪೌಂಡ್ ತುಂಬಾ ಹಳೇದಾಗಿತ್ತು, ಬಿರುಕು ಬಿಟ್ಟಿತ್ತು. ಜೊತೆಗೆ ಯಲಹಂಕ ಕೆರೆ ತುಂಬಿದ್ರಿಂದ ಅದರ ನೀರಿನ ಪ್ರಮಾಣ ಹೆಚ್ಚು ಹರಿದ್ರಿಂದ ಸೊ ಈ ಗೋಡೆ ಕಾಂಪೌಂಡ್ ಕುಸಿದು ಬಿದ್ದು ನೀರೀಗ ಹೆಚ್ಚಿನ ಪ್ರಮಾಣದಲ್ಲಿ ಒಳಗೆ ಬಂದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ನೀರಿನ ಒಂದು ತಡೆಯುವಂತ ಕೆಲಸ ಇಲ್ಲಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಮತ್ತೊಂದು ಬದಿಯಲ್ಲಿ ನೀರನ್ನ ಹೊರೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಇಲ್ಲಿನ ದೃಶ್ಯ ಏನಂತ ಹೇಳಿದ್ರೆ ಕೆರೆಯ ಹಿಂಭಾಗದಲ್ಲೇ ಅಂದ್ರೆ ಕೆರೆಯ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇರೋದ್ರಿಂದ ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಅಪಾರ್ಟ್ಮೆಂಟ್ ಒಳಗಡೆ ನೀರು ಮತ್ತಷ್ಟು ಒಳಗಡೆ ಬರ್ತಾ ಇರುವಂತದ್ದು ಕೂಡ ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಒಟ್ಟಾರೆ ಇದಕ್ಕೆ ಈಗ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳುವಂತಹ ದೃಷ್ಟಿಯಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರಾಗಿರ್ಬೋದು, ಜೊತೆಗೆ BBMPಯ ಅಧಿಕಾರಿಗಳಾಗಿರ್ಬೋದು ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಿ, ಜೊತೆಗೆ ಮತ್ತೊಂದು ಬದಿಯಲ್ಲಿ ನೀರನ್ನ ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಈ ಕಾಂಪೌಂಡ್ ಶಾಶ್ವತವಾಗಿ ಕಾಂಪೌಂಡ್ ನ ಕಟ್ಟಬೇಕು, ಜೊತೆಗೆ ಒಂದು ಸ್ಟ್ರಾಂಗ್ ಆಗಿ ಒಂದು ಪಿಲ್ಲರ್ ಹಾಕಿ ಕಾಂಪೌಂಡ್ ನ ಕಟ್ಟಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಈಗ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.